ನಿಜವಾಗ್ಲೂ ನಿಮಗನ್ಸುತ್ತಾ ನಾನು ಬಲರಾಜ್ನ ಮೀಟ್ ಆಗ್ಬೇಕು ಅಂತ? ಬಾಲರಾಜ್ ಅಂದ್ರೆ ಅವನಿಗೆ ಈಗಲೂ ಸಹ ಸ್ವಲ್ಪ ಭಯ ಇತ್ತು. ಅಕ್ರಮ್ಗೂ ಸಹ ಇದು ಗೊತ್ತಾಯ್ತು. ಬಲರಾಜ್ ಅಂದ್ರೆ ಭಯ ಪಡ್ಬೇಡ. ನೀನು ಟೈಗರ್. ಕಾಡಲ್ಲಿ ಟೈಗರ್ ಅಂದ್ರೆ ಎಲ್ಲರಿಗೂ ಭಯ ಇರಬೇಕು. ಟೈಗರ್ಗೆ ಬೇರೆಯವ್ರ ಭಯ ಇರಬಾರ್ದು. ಸರಿ, ಸಂಜೆ ಸಿಗೋಣ. ಆಮೇಲೆ ಉಳ್ದಿದ್ನೆಲ್ಲ ಮಾತಾಡೋಣ. ಬಾಯ್. ಅಕ್ರಮ್ನ ಬಾಯಿಂದ ಈ ಮಾತುಗಳನ್ನ ಕೇಳಿ ಸಾಮ್ರಾಟ್ಗೆ ಧೈರ್ಯ ಬಂತು. ಅವನಿಗೆ ಹೀಗೆ ಅನಿಸಲು ಆರಂಭವಾಯ್ತು. ಹೇಗೆ ಅಂದ್ರೆ ಝೂ ಇಂದ ಕಾಡಿಗೆ ಬಂದ ಹುಲಿ ಹಾಗೆ. ಅವನು ಆಫೀಸ್ನಿಂದ ಮನೆಗೆ ಬಂದ. ಅವನು ಆರಾಮಾಗಿ ತನ್ನ ಬೆಡ್ ಮೇಲೆ ಮಲಗಿದ್ದ. ಇಷ್ಟು ಆರಾಮಾಗಿ ಅವನು ರೆಸ್ಟ್ ಮಾಡಿದ್ದೇ ನೆನಪಿರ್ಲಿಲ್ಲ. ಅವನು ಮಂಚದ ಮೇಲೆ ಕುಳಿತೆ ಬಾಗಿಲ ಕಡೆ ನೋಡ್ತಿದ್ದ. ಪಿಜ್ಜಾ ಡೆಲಿವರಿ ಸರ್. ಸರ್, ಆರ್ಡರ್ ಕೇವಲ 500 ರೂಪಾಯಿದಷ್ಟೇ. ನೀವು ನನಗೆ 1000 ರೂಪಾಯಿ ಯಾಕೆ ಕೊಟ್ರಿ? ನೀವು ಡೆಲಿವರಿ ಹುಡುಗರು ತುಂಬ ಕಷ್ಟಪಡ್ತೀರಾ. ಈ 500 ರೂಪಾಯಿ ನಿಮ್ಮ ಟಿಪ್. ಥ್ಯಾಂಕ್ ಯು ಸರ್. ಪಿಜ್ಜಾ ಬಾಕ್ಸ್ ಅನ್ನ ಬೆಡ್ ಮೇಲೆ ತಗೊಂಡು ಬಂದ. ಲಾಸ್ಟ್ ಟೈಮ್ ಯಾವಾಗ ಪಿಜ್ಜಾ ತಿಂದಿದ್ದೆ ಅಂತ ಅವನಿಗೆ ನೆನಪಿರ್ಲಿಲ್ಲ. ವೈಭವಿಯನ್ನ ಖುಷಿ ಪಡಿಸಲು ಅವನು ಏನೇನೋ ತ್ಯಾಗ ಮಾಡಿದ್ದ ಅಂತ ಅವನಿಗೆ ಈಗ ತಿಳಿಯಿತು. ಸಂಜೆ ಸೂರ್ಯ ಮುಳುಗುವ ಸಮಯವಾಗಿತ್ತು. ಅವನು ರೆಡಿಯಾಗಿ ಅಕ್ರಮ್ ಅವರನ್ನ ಭೇಟಿಯಾಗಲು ಹೊರಟ. ಅವನು ತನ್ನ ಹಳೆಯ ಶರ್ಟ್ ಮತ್ತು ಪ್ಯಾಂಟ್ ಅನ್ನ ಹಾಕೊಂಡ. ಇದನ್ ಬಿಟ್ರೆ ಅವನ ಬಳಿ ಯಾವ ಹೊಸ ಬಟ್ಟೆ ಇರಲಿಲ್ಲ. ಅವನು ಹೋಟೆಲ್ ಬಳಿ ಬಂದು ಅದನ್ನ ನೋಡಿದಾಗ ತುಂಬಾ ಆಶ್ಚರ್ಯಪಟ್ಟ. ಅವನು ಇಷ್ಟು ದೊಡ್ಡ ಹೋಟೆಲ್ ಅನ್ನ ಇದುವರೆಗೂ ನೋಡಿರಲಿಲ್ಲ. ನಿಂತ್ಕೋ. ಒಳಗೆ ಎಲ್ಲಿ ಹೋಗ್ತಾ ಇದೀಯಾ? ಒಳಗಡೆನೆ ಹೋಗ್ತಾ ಇದ್ದೀನಿ. ಏನಾದ್ರೂ ಪ್ರಾಬ್ಲಮ್? ಒಳಗ್ ಹೋಗ್ಬೇಕಾ ನಿನಗೆ? ಏನನ್ಸುತ್ತೆ ನಿನಗೆ? ನಾನ್ ನಿನ್ನ ಒಳಗ್ ಬಿಡ್ತೀನಿ ಅಂತನಾ? ನಾನ್ಯಾಕೆ ಒಳಗೆ ಹೋಗ್ಬಾರ್ದು? ಸಾಮ್ರಾಟ್ಗೆ ಗೊತ್ತಾಯ್ತು ಚೀಫ್ ಸೆಕ್ಯೂರಿಟಿ ಆಫೀಸರ್ ಅವನ ಬಟ್ಟೆ ನೋಡಿ ಅವನನ್ನ ಅಳಿತಿದ್ದಾರಂತ. ನೋಡು, ನಿನ್ನಂತವ್ರನ್ನ ನಾನು ತುಂಬಾ ಜನ ನೋಡಿದ್ದೀನಿ. ಸುಮ್ನೆ ತಮಾಷೆ ಮಾಡ್ಬೇಡ, ಇಲ್ಲಿಂದ ಹೋಗೋ. ನಿನಗೆ ನನ್ನ ಬಗ್ಗೆ ಏನು ಗೊತ್ತು? ನಾನೇ ನಿನ್ನ ಸಂಬಂಧಿಕನ. ಒಳಗೆ ಹೋಗಕ್ ಬಂದಿದ್ದೀನಿ ಅಂದಮೇಲೆ ವಾಪಸ್ ಯಾಕೆ ಹೋಗ್ಲಿ? ಈ ಹೋಟೆಲ್ ನಿನ್ನ ಅಪ್ಪಂದ? ಹೇಳೋ. ಇದನ್ನ ಕೇಳಿ ಸಾಮ್ರಾಟ್ಗೆ ತುಂಬಾ ಕೋಪ ಬಂತು. ಆದ್ರೆ ಅವನು ಏನು ಮಾಡದೆ ಶಾಂತವಾಗಿದ್ದ. ಯಾಕಂದ್ರೆ ಜನರ ಮಧ್ಯದಲ್ಲಿ ಅವನಿಗೆ ಸೀನ್ ಕ್ರಿಯೇಟ್ ಮಾಡಲು ಇಷ್ಟ ಇರಲಿಲ್ಲ. ಸಾಮ್ರಾಟ್ 2 ಹೆಜ್ಜೆ ಹಿಂದೆ ಹೋಗಿ ಅಕ್ರಮ್ಗೆ ಫೋನ್ ಮಾಡ್ದ. ಎಸ್ ಟೈಗರ್, ಎಲ್ಲಿದೀಯಾ? ನಾನು ಹೋಟೆಲ್ ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ ಅಕ್ರಮ್. ನಮ್ಮ ಟೇಬಲ್ ನಂಬರ್ ಏನು? ಟೇಬಲ್ ನಂಬರಾ? ಓಹ್, ಈ ಹೋಟೆಲ್ ನಂದೆ. ನನಗೆ ಟೇಬಲ್ ಬುಕ್ ಮಾಡೋ ಅಗತ್ಯ ಇಲ್ಲ. ನೀನ್ ಒಳಗ್ ಹೋಗಿ ಆರಾಮಾಗಿ ಕೂತ್ಕೋ. ನಾನಿನ್ ಸ್ವಲ್ಪ ಸಮಯದಲ್ಲೇ ಬರ್ತೀನಿ. ನನಗೆ ಒಳಗೆ ಹೋಗಕ್ ಆಗ್ತಾ ಇಲ್ಲ. ಇಲ್ಲೊಬ್ಬ ಸೆಕ್ಯೂರಿಟಿ ಇದ್ದಾನೆ. ಅವ್ನು ಹೇಳ್ತಾ ಇದ್ದಾನೆ ನನ್ನಂತವ್ರು ಒಳಗಡೆ ಹೋಗ್ಬಾರ್ದು ಅಂತ. ಯಾರವನು ಇಡಿಯಟ್? ಒಂದ್ ಕೆಲ್ಸ ಮಾಡೋ, ನಾನಿನ್ನು 10 ನಿಮಿಷದಲ್ಲಿ ಅಲ್ಲಿ ಬರ್ತೀನಿ. ನೀನ್ ಅಲ್ಲೇ ಕಾಯ್ತಾ ಇರೋ. ಮತ್ತೆ ಆ ಆಫೀಸರ್ ಬದಲು ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಸಾರಿ. ಓಕೆ, ನೋ ಪ್ರಾಬ್ಲಮ್. ಏನು ದೊಡ್ಡ ಹೀರೋ ತರ ಆಡ್ತಾ ಇದ್ದೆ? ನಾನು ಹೇಳ್ದೆ ಅಲ್ವಾ ನಿನ್ನ ಒಳಗ್ ಬಿಡಲ್ಲ ಅಂತ. ನೀನ್ PM-ಗಾದ್ರೂ ಕಾಲ್ ಮಾಡು, ಅವಾಗ್ಲೂ ನಾನ್ ಬಿಡಲ್ಲ. ಹೋಗಿಲ್ಲಿಂದ. ಓಹ್, ಅಲ್ಲೋಡು ನಿನ್ ವೇಸ್ಟ್ ಬಾಡಿ ಎಕ್ಸ್. ಬಾ, ಸ್ವಲ್ಪ ಮಜಾ ತಗೊಳ್ಳೋಣ. ನಾನ್ ಇವನನ್ನ ಯಾವತ್ತೂ ನನ್ನ ಬಾಯ್ ಫ್ರೆಂಡ್ ಅಂತ ಅನ್ಕೊಂಡೇ ಇರ್ಲಿಲ್ಲ. ನನ್ನ ಸ್ಟೇಟಸ್ಗೆ ಮ್ಯಾಚ್ ಆಗದವ್ರನ್ನ ನಾನು ಮಾತಾಡ್ಸೋದೇ ಇಲ್ಲ. ಇನ್ನು ಬಾಯ್ ಫ್ರೆಂಡಾ? ನೀನ್ ನನ್ನಂತವ್ರ ಜೊತೆ ಇರೋದಿಲ್ಲ. ಆದ್ರೆ ನಾನ್ ನಿನಗೆ ಒಂದ್ ಸಲಹೆ ಕೊಡ್ತೀನಿ. ಮನುಷ್ಯರು ಮರ್ಯಾದೆ ಅವ್ರ ಮಾತಿಂದ ತಿಳಿಯುತ್ತೆ. ಅದನ್ನ ಸ್ವಲ್ಪ ಸರಿಯಾಗಿ ಇಡ್ಕೊ. ಇಲ್ಲ ಅಂದ್ರೆ ಇದೇ ಬಾಯಿ ನಿನಗೆ ತುಂಬಾ ಕಷ್ಟ ಕೊಡುತ್ತೆ. ವಾವ್, ಎಂತ ಮಾತ್ ಹೇಳ್ದೆ. ಚಪ್ಪಾಳೆ ಹೊಡಿರಿ. ವೆರಿ ನೈಸ್. ಮತ್ತೆ ನೀನ್ ಯಾಕೆ ಹೀಗಿದ್ಯಾ? ಇಲ್ಲಿಗೆ ಹೇಗ್ ಬಂದೆ? ಏನ್ ಕುಡ್ದಿದ್ಯಾ? ಅಕ್ರಮ್ ನನ್ನನ್ನು ಇಲ್ಲಿ ಕರೆದಿದ್ದಾನೆ. ಹೌದಾ? ಓ ಹೌದು, ನೆನ್ಪಾಯ್ತು. ಅವತ್ತು ಅಕ್ರಮ್ ಸರ್ ಹೇಳ್ತಾ ಇದ್ರು ನೀನ್ ಅವರ ಡ್ರೈವರ್ ಮಗ ಅಂತ. ಸೊ ಇಲ್ಲಿ ನಿಮ್ಮ ಅಪ್ಪನ ಜಾಗದಲ್ಲಿ ಕೆಲ್ಸ ಕೇಳಕ್ ಬಂದಿದ್ಯಾ? ಸರಿ ಕಣೋ. ಆದ್ರೆ ಏನ್ ಹೇಳು, ನಿನ್ನಂತ ಬಡವನ್ನ ಅವರು ಡ್ರೈವರ್ ಆಗಿ ಸಹ ಇಟ್ಕೊಳಲ್ಲ. ಐ ಹೋಪ್ ಅಂದ್ರೆ ನಿನ್ನ ಇಲ್ಲಿ ಕರ್ದೇ ಇಲ್ವಾ? ರೆಡಿ ಆಗಿ ಬಂದ್ಬಿಟ್ಟ. ಭಿಕ್ಷುಕ್ ಅಂತಂದು ನಾನೇ ಬಂದಿಲ್ಲ. ನನ್ನನ್ನ ಅಕ್ರಮ ಕರೆದಿರೋದು. ನನಗ್ ಗೊತ್ತಿತ್ತು ಇವನ್ ಯಾರೋ ಹುಚ್ಚ ಅಂತ. ಅದೇ ಸಮಯದಲ್ಲಿ ಗೇಟ್ನ ಬಳಿ ಒಂದು ದೊಡ್ಡ ಕಾರ್ ಬಂದು ನಿಂತಿತ್ತು. ಎಲ್ಲರೂ ಆಕಾಶವನ್ನೇ ನೋಡ್ತಿದ್ರು. ಅಕ್ರಮ್ ಗಾಡಿಯಿಂದ ಹೊರಗೆ ಬಂದ. ಅವನ ಜೊತೆ ಇನ್ನೊಬ್ಬ ಯಾರೋ ವ್ಯಕ್ತಿ ಇದ್ರು. ಅವನು ನೋಡಲು ತುಂಬಾ ದಷ್ಟಪುಷ್ಟವಾಗಿದ್ದ.
ನೋಡಲು ದೊಡ್ಡ ಶ್ರೀಮಂತರಂತೆ ಕಾಣ್ತಿದ್ದ. ನಗರದ ದೊಡ್ಡ ಬಟ್ಟೆ ಬಿಸ್ನೆಸ್ ಅವನದು. ಬರೀ ಬಿಸ್ನೆಸ್ ಅಲ್ಲ, ಮಾಫಿಯಾದಲ್ಲೂ ಇವನದೇ ಹಾವ. ಸಾಮ್ರಾಟ್ ಅವನ ಬಗ್ಗೆ ಹೇಗೆ ಊಹೆ ಮಾಡ್ಕೊಂಡಿದ್ದೋ ಹಾಗೆ ಇದ್ದ ಬಾಲರಾಜ್. ನಿಜವಾಗ್ಲೂ ನಿಮಗೆ ಅನ್ಸುತ್ತಾ ನಾನು ಬಲರಾಜ್ನ ಮೀಟ್ ಆಗ್ಬೇಕು ಅಂತ? ಅವರು ಬಾಲರಾಜನ್ನ ಫೋಟೋದಲ್ಲಿ ಮಾತ್ರ ನೋಡಿದ್ದ. ಫೋಟೋ ಮತ್ತು ರಿಯಲ್ ಆಗಿ ನೋಡೋಕೆ ತುಂಬಾ ವ್ಯತ್ಯಾಸ ಇತ್ತು. ಅವನ ಮನಸ್ಸಲ್ಲಿ ಒಂದೇ ಪ್ರಶ್ನೆ ಇತ್ತು, ಏಕೆ ಬಾಲರಾಜ್ ನನ್ನನ್ನ ಮೀಟ್ ಮಾಡ್ಬೇಕು ಅಂತ. ಇಲ್ಲೇನಾಗ್ತಿದೆ? ಸಾರಿ ಸರ್, ಈ ವ್ಯಕ್ತಿ ನನಗೂ ಕಸ್ಟಮರ್ಗೂ ತುಂಬಾ ತೊಂದರೆ ಕೊಡ್ತಿದ್ದ. ಇವನು ನಾನು ಒಳಗ್ ಬಿಡ್ತಾ ಇಲ್ಲ, ಇವನಿಲ್ಲಿ ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಏನು, ನಿನಗೆ ಎಷ್ಟು ಧೈರ್ಯ ಈ ರೀತಿ ವರ್ತನೆ ಮಾಡೋದಕ್ಕೆ? ನೀನ್ ಯಾರು ಇವನನ್ನ ಒಳಗಡೆ ಬಿಡಲ್ಲ ಅಂತ ಹೇಳೋಕೆ? ಈ ಹೋಟೆಲ್ ನಿಮ್ಮ ಅಪ್ಪಂದ? ಇವರು ನನ್ನ ಗೆಸ್ಟ್. ಇನ್ ಮುಂದೆ ನೀನು ಈ ಹೋಟೆಲ್ ಅಕ್ಕಪಕ್ಕದಲ್ಲಿ ಕಂಡ್ರು ಸಹ ನಿನ್ನ ಕಾಲ್ಗಳನ್ನ ಮುರಿದು ಹಾಕಿಸ್ತೀನಿ. ಗೆಟ್ ಲಾಸ್ಟ್. ಸಾರಿ ಸರ್. ಸಾರಿ ಟೈಗರ್, ಈ ಮೂರ್ಖನ್ ಕಾರಣ. ಇರ್ಲಿ, ಪರವಾಗಿಲ್ಲ. ಈಗಿನ ಕಾಲದಲ್ಲಿ ಕಾಮನ್ ಮ್ಯಾನಿಗೆ ಶತ್ರು ಆಗಿದ್ದಾನೆ. ಬಾ ಒಳಗೆ ಹೋಗೋಣ. ಅಕ್ರಮ್ ಸಾಮ್ರಾಟ್ನನ್ನ ಒಳಗೆ ಬರುವಂತೆ ಸೂಚಿಸಿದ. ಸಾಮ್ರಾಟ್ ಅಕ್ರಮ್ನ ಹಿಂದೆ ಹೋಗ್ತಿದ್ದ. ಸಾಮ್ರಾಟ್ಗೆ ಗೊತ್ತಾಯ್ತು ಬಾಲರಾಜ್ ಸಹ ಅವರ ಹಿಂದೆ ಬರ್ತಿದ್ದ ಅಂತ. ಸ್ವಲ್ಪ ಸಮಯದ ನಂತರ ಅವರು ಒಂದು ದೊಡ್ಡ ರೂಮ್ ನ ಮುಂದೆ ಬಂದರು. ಅವರು ಒಳಗೆ ಹೋಗುವ ಮೊದಲೇ ಹೋಟೆಲ್ ಮ್ಯಾನೇಜರ್ ಅಲ್ಲಿಗೆ ಬಂದು ಕೇಳಿದ್ದ, ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.